ಎಲ್ಲೋ ಗೈಸ್ ಹಿಡಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ವಿದ್ಯಾರ್ಥಿಗಳು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ದೀರಾ, ಬ್ರೋ ನಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ನಾಳೆ ಮಧ್ಯಾಹ್ನ 12:30 ಬರುತ್ತಾ ಇಲ್ವಾ, ಕನ್ಫರ್ಮೇಷನ್ ಹೇಳಿ ಬ್ರೋ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ದೀರಾ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲ್ನ ಹೊಸ್ತಾ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೇ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SSLC ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸೊ ನಾಳೆ ಮಧ್ಯಾಹ್ನ ನಿಮಗೆ 12:30ಕ್ಕೆ ರಿಸಲ್ಟ್ ಅನ್ನೋದು ಕೊಡ್ತೀವಿ. ಮತ್ತು ಕರ್ ರಿಸಲ್ಟ್ ಡಾಟಲ್ಲಿ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಒಂದು ಪತ್ರಿಕಾ ಪ್ರಕಟಣೆದು ತುಂಬ ವೈರಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ SLC ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡಲ್ಲ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು. ಅಕಸ್ಮಾತ್ ನಿಮಗೆ ರಿಸಲ್ಟ್ನ ಅನ್ನೋದು ಕೊಡ್ತೀವಿ ಅಂದರೆ ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದ್ಬಿಟ್ಟು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ. ಮತ್ತು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯಾದಂಥ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಒಂದು ಪ್ರೆಸ್ ಮೀಟ್ನ ಮಾಡಿ ಅಲ್ಲಿ ಕೂಡ ನಿಮಗೆ ನಾಳೆ ರಿಸಲ್ಟ್ನ ಕೊಡ್ತೀವಿ ಈ ಒಂದು ಡೇಟ್ಗೆ. ಸೊ ಮತ್ತು ಇಷ್ಟು ಗಂಟೆಗೆ ನಿಮ್ಮ ಒಂದು ರಿಸಲ್ಟ್ನ ಕರ್ ರಿಸಲ್ಟ್ ಡಾಟಲ್ಲಿ ಸೊ ಈ ಒಂದು ವೆಬ್ಸೈಟಲ್ಲಿ ನೋಡ್ಬೋದು ಅಂತ ತಿಳಿಸ್ತಾರೆ. ಸೊ ನಿಮಗೆ ವ್ಯಾಲ್ಯೂಯೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನು ರಿಸಲ್ಟಲ್ಲಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಸೊ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಒಂದು ಪತ್ರಿಕಾ ಪ್ರಕಟಣೆ ಅಂತ ಸೊ ಆ ಒಂದು ಏನು PDF ಇರುತ್ತೆ, ಸೊ ಅದು ತುಂಬ ವೈರಲ್ ಆಗ್ತಾಯಿದೆ. ಆ ಒಂದು PDF ಅಲ್ಲಿ ಏನು ಮೆನ್ಷನ್ ಮಾಡಿದಾರಪ್ಪ ಅಂದರೆ ಸೊ ಒಂದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ಅಂತಲೇ ಒಂದು ಲೈನ್ನ ಹಾಕ್ಬಿಟ್ಟು ನಿಮಗೆ ನಾಳೆ ಅಂದರೆ 16ಕ್ಕೆ ಬಂದ್ಬಿಟ್ಟು ನಿಮಗೆ ನಾಳೆ ಗುರುವಾರ ಬಂದ್ಬಿಟ್ಟು ಮಧ್ಯಾಹ್ನ 12:30ಕ್ಕೆ ರಿಸಲ್ಟ್ನ ಕೊಡ್ತೀವಿ ಅಂತ ಸೊ ಒಂದು ಪತ್ರಿಕಾ ಪ್ರಕಟಣೆ ಸೊ ವೈರಲ್ ಆಗ್ತಾಯಿದೆ. ಸೊ ಅದು ಬಂದ್ಬಿಟ್ಟು ಫೇಕ್ ಆಗಿರುತ್ತೆ. ಸೊ ನೀವು ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಇದೇ ತಿಂಗಳು 23ಕ್ಕೆ ಇಲ್ಲ 24, 25ಕ್ಕೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ನ ಕೊಡ್ತೀವಿ ಅಂತ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಸೊ ಅನೌನ್ಸ್ನ ಮಾಡಿದ್ದಾರೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೆ ಯಾವುದೇ ಒಂದು ಸುದ್ದಿ ಬಂದರೂ ಕೂಡ ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೆ ನಾಳೆ ಬಂದ್ಬಿಟ್ಟು ಯಾವುದೇ ಒಂದು ರಿಸಲ್ಟ್ ಅನ್ನೋದು ಇರೋದಿಲ್ಲ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಫೈನಲ್ ಆಗಿ ಹೇಳೋದಾದರೆ 24, 23, 25 ಈ 3 ಡೇಟಲ್ಲಿ ಬಂದ್ಬಿಟ್ಟು ನಿಮಗೆ ಸೊ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಕೊಡ್ತಾರೆ. ರಿಸಲ್ಟಲ್ಲಿ ಚೆಕ್ ಮಾಡೋದು ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತೀರಾ. ರಿಸಲ್ಟ್ ಬಂದ್ಬಿಟ್ಟು ಕರ್ ರಿಸಲ್ಟ್ ಡಾಟಲ್ಲಿ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡಿರ್ತೀನಿ. ಎಕ್ಸಾಮಿನೊಂದು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂದರೆ ಸೊ ನಾನು ಅದ್ರ ಹಿಂದೂ ದಿವಸ ನಿಮಗೆ ಸೊ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಒಂದು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 8ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಂದರೆ ಅದು ಮುಗಿಯೋಕ್ಕೆ ಬಂದ್ಬಿಟ್ಟು ನಿಮಗೆ ಒಂದು 15 ದಿನದಿಂದ ಬಂದ್ಬಿಟ್ಟು ನಿಮಗೆ 20-25 ದಿನ ಕೂಡ ಆಗ್ಬೋದು. ವ್ಯಾಲ್ಯೂಯೇಷನ್ ಬೇಗ ಮುಗಿಸ್ಬಿಟ್ಟು ನಿಮಗೆ 24ರೊಳಗೆ ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಕೊಡ್ತಾರೆ. ಸೊ ಏನೋ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಏನಾರ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ಮಾಡಿಕೊಡ್ತೀನಿ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಬ್ರೋ ನಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ SLCಲಿ ಅಂತ ಕೇಳ್ತಾರೆ. ನಾನು ಆಗಲೇ ಅದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ನ ಕೊಡಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ಸೊ ನಾಳೆ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಒಂದು ರಿಸಲ್ಟ್ ಅನ್ನೋದು ಇರೋದಿಲ್ಲ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.